ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ. ಹೊಸ ಲುಕ್ಕಲ್ಲಿ ಹೋಗಿದ್ದೀರಾ ಸರ್? ನೀವು ಬ್ಯಾಕ್ ಟು ಬ್ಯಾಕ್ ಹೋಗ್ತಿದ್ದೀರಲ್ಲ, ಹೊಸ ಲುಕ್ಕಲ್ಲಿ ಫುಲ್ ಚಾರ್ಮ್ ಆಗೋಯ್ತೀರಾ ಇವತ್ತು ಅಂತ ನಿಮ್ಗೆ ಹಂಗೆ ಕಾಣಿಸುತ್ತೆ. ಎಲ್ಲರೂ ಟೆನ್ಷನ್ ಅಲ್ಲ ಬಟ್ ಎಲ್ಲರೂ ಟೆನ್ಷನ್ ಅವರ ಸಿಎಂ ಅಂತಾರೆ. ನೀವು ನೋಡಿದ್ರೆ ಆರಾಮ್ ಯಾವ್ದೋ ಮದುವೆ ಹೊರಟೋಗ್ಬಿಟ್ಟಿದ್ದೀರಾ. ಯಾರು ಟೆನ್ಷನ್ ಅಪೋಸಿಷನ್ ಎಲ್ಲ ಹೇಳ್ತಾ ಇದ್ದಾರೆ ಸಿಎಂ ಟೆನ್ಷನ್ ಅವರ. ನೀವು ನೋಡಿದ್ರೆ ರೇಷ್ಮೆ ಯಾವಾಗಲೂ ಅಲ್ಲ, ಅದಕ್ಕೆ ಬಹಳ ಚಾರ್ಮ್ ಆಗಿದ್ದೀರಾ ಅಂತ. ಫುಲ್ ಚಾರ್ಮ್ ಇದೆ ಇವತ್ತು. ವಿರೋಧ ಪಕ್ಷದವರು ತಾವು ಕುಂದೋಗಿದ್ದೀರಿ ಕುಗ್ಗಿದ್ದೀರಿ ಅಂತ ಹೇಳ್ತಾರೆ. ಏನಾದರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ, ಸುಳ್ಳು ರುಚಿವತ್ತಾಗದಿರೋ ಕಷ್ಟ ಅಂತ ಹೇಳಿ ಅಂದ್ಕೊಂಡಿಲ್ಲ. ಅವ್ರಿಗೆ ಯೋಚನೆ ಮಾಡಿದೆ. ನಮಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ನಮಗೆ ನಿನ್ನೆ ದೇಶಪಾಂಡೆ ಅವರು ಮಾತಾಡಿದ್ದಾರೆ ಸರ್ ನಿನ್ನೆ ದೇಶಪಾಂಡೆ ಅವ್ರಿಗೆ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ನಾನು. ಪಾಪ ಚೀಫ್ ಮಿನಿಸ್ಟ್ರು ಮಾಡೋರು ಯಾರು? ಹೈಕಮಾಂಡ್. ಬಟ್ ಅವ್ರ ಪ್ರಕಾರ ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು. ಹೈಕಮಾಂಡ್ ಅವ್ರು ಏನು ತೀರ್ಮಾನ? ಅವ್ರ ಪ್ರಕಾರ ನೀವು ಅಂತ ಸರ್, ಅವ್ರ ಪ್ರಕಾರ ನೀವು ಅಂತ. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ. ಹೊಸ ಲುಕ್ಕಲ್ಲಿ ಹೋಗಿದ್ದೀರಾ ಸರ್? ನೀವು ಬ್ಯಾಕ್ ಟು ಬ್ಯಾಕ್ ಹೋಗ್ತಿದ್ದೀರಲ್ಲ, ಹೊಸ ಲುಕ್ಕಲ್ಲಿ ಫುಲ್ ಚಾರ್ಮ್ ಆಗೋಯ್ತೀರಾ ಇವತ್ತು ಅಂತ ನಿಮ್ಗೆ ಹಂಗೆ ಕಾಣಿಸುತ್ತೆ. ಎಲ್ಲರೂ ಟೆನ್ಷನ್ ಅಲ್ಲ ಬಟ್ ಎಲ್ಲರೂ ಟೆನ್ಷನ್ ಅವರ ಸಿಎಂ ಅಂತಾರೆ. ನೀವು ನೋಡಿದ್ರೆ ಆರಾಮ್ ಯಾವ್ದೋ ಮದುವೆ ಹೊರಟೋಗ್ಬಿಟ್ಟಿದ್ದೀರಾ. ಯಾರು ಟೆನ್ಷನ್ ಅಪೋಸಿಷನ್ ಎಲ್ಲ ಹೇಳ್ತಾ ಇದ್ದಾರೆ ಸಿಎಂ ಟೆನ್ಷನ್ ಅವರ. ನೀವು ನೋಡಿದ್ರೆ ರೇಷ್ಮೆ ಯಾವಾಗಲೂ ಅಲ್ಲ, ಅದಕ್ಕೆ ಬಹಳ ಚಾರ್ಮ್ ಆಗಿದ್ದೀರಾ ಅಂತ. ಫುಲ್ ಚಾರ್ಮ್ ಇದೆ ಇವತ್ತು. ವಿರೋಧ ಪಕ್ಷದವರು ತಾವು ಕುಂದೋಗಿದ್ದೀರಿ ಕುಗ್ಗಿದ್ದೀರಿ ಅಂತ ಹೇಳ್ತಾರೆ. ಏನಾದರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ, ಸುಳ್ಳು ರುಚಿವತ್ತಾಗದಿರೋ ಕಷ್ಟ ಅಂತ ಹೇಳಿ ಅಂದ್ಕೊಂಡಿಲ್ಲ. ಅವ್ರಿಗೆ ಯೋಚನೆ ಮಾಡಿದೆ. ನಮಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ನಮಗೆ ನಿನ್ನೆ ದೇಶಪಾಂಡೆ ಅವರು ಮಾತಾಡಿದ್ದಾರೆ ಸರ್ ನಿನ್ನೆ ದೇಶಪಾಂಡೆ ಅವ್ರಿಗೆ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ನಾನು. ಪಾಪ ಚೀಫ್ ಮಿನಿಸ್ಟ್ರು ಮಾಡೋರು ಯಾರು? ಹೈಕಮಾಂಡ್. ಬಟ್ ಅವ್ರ ಪ್ರಕಾರ ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು. ಹೈಕಮಾಂಡ್ ಅವ್ರು ಏನು ತೀರ್ಮಾನ? ಅವ್ರ ಪ್ರಕಾರ ನೀವು ಅಂತ ಸರ್, ಅವ್ರ ಪ್ರಕಾರ ನೀವು ಅಂತ.